साराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಇಂದಿಗೆ 1100 ವರ್ಷಗಳ ಪೂರ್ವದಲ್ಲಿ ಯಾವ ಆತ್ಮಖ್ಯಾತಿ ಟೀಕೆ ರಚನೆ ಮಾಡಿದ್ದರೋ ಆ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 5ನೇ ಮಂಗಲ ಕಲಶ. सम्यक् दृष्टि स्वयमयमहं जातु बन्धो न मे स्यात् इत्युक्तानोत्पुलकवदना रागिणोऽप्याचरन्तु आलम्बन्तां समिति परतां ते यतोऽद्यापि पापा आत्मानात्मावगमविरहात् सन्ति सम्यक् त्वरिताः। ಕೆಳಗಡೆ ಯಾವ ಕಾರಣದಿಂದ ಪ್ರಶ್ನೆ ಇದೆ. ಆತ್ಮಾನಾತ್ಮಾವಗಮವಿರಹಾತ್ ಶುದ್ಧ ಚೈತನ್ಯ ವಸ್ತುವು ದ್ರವ್ಯಕರ್ಮ ಭಾವಕರ್ಮ ನೋ ಕರ್ಮ ಅವುಗಳ ಹೇಯ ಉಪಾದೇಯ ರೂಪದಿಂದ ಭಿನ್ನತೆಯ ರೂಪದ ತಿಳಿವಳಿಕೆ ಅದರ ಶೂನ್ಯತೆ ಇರುವುದರಿಂದ ಭಾವಾರ್ಥವು ಈ ಪ್ರಕಾರವಿದೆ. ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ವಸ್ತುವಿನ ಅನುಭವ ಶಕ್ತಿಯು ಇರುವುದಿಲ್ಲವೆಂಬುದು ನಿಯಮವಿದೆ. ಆದುದರಿಂದ ಮಿಥ್ಯಾದೃಷ್ಟಿ ಜೀವನು ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ. ಆ ಕಾರಣದಿಂದ ಮಿಥ್ಯಾದೃಷ್ಟಿಯು ಸರ್ವಥಾ ರಾಗಿಯಿದ್ದಾನೆ. ರಾಗಿಯಾಗಿರುವುದರಿಂದ ಕರ್ಮಬಂಧ ಮಾಡುತ್ತಾನೆ. ಹೇಗಿದ್ದಾನೆ ಮಿಥ್ಯಾದೃಷ್ಟಿ ಜೀವನು? ಅಯಂ ಅಹಂ ಸ್ವಯಂ ಸಮ್ಯಕ್ ದೃಷ್ಟಿ ಜಾತು ಮೇ ಬಂಧ ನ ಸ್ಯಾತ್. ಅಯಂ ಅಹಂ ಈ ಯಾವ ನಾನಿದ್ದೇನೆ, ಸ್ವಯಂ ಸಮ್ಯಕ್ ದೃಷ್ಟಿ ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇನೆ. ಆ ಕಾರಣದಿಂದ ಜಾತು ತ್ರಿಕಾಲದಲ್ಲೂ ಮೇ ಬಂಧ ನ ಸ್ಯಾತ್ ಅನೇಕ ಪ್ರಕಾರದ ವಿಷಯ ಸುಖಗಳನ್ನು ಭೋಗಿಸುತ್ತಿದ್ದರೂ ನಮಗಂತೂ ಕರ್ಮದ ಬಂಧವಾಗುವುದಿಲ್ಲ. ಇತಿ ಆಚರಂತು ಅಂಥ ಜೀವರುಗಳು ಹೀಗೆ ಮನ್ನಿಸುತ್ತಿದ್ದರೆ ಮನ್ನಿಸಲಿ, ಆದರೆ ಅವರಿಗೆ ಕರ್ಮಗಳ ಬಂಧವಿದೆ. ಭಾವಾರ್ಥ ಹೇಳಿ ಪುನಃ ಪ್ರಶ್ನೆ ನಿರ್ಮಾಣ ಮಾಡಿ ಆಚಾರ್ಯ ಭಗವಂತರ ಪದಖಂಡವನ್ನು ತಮ್ಮ ಟೀಕೆಯೊಳಗೆ ಇಳಿಸಿಕೊಂಡಿದ್ದಾರೆ. ಭಾವಾರ್ಥ ಏನು ಹೇಳಿದರು? ಇಲ್ಲಿಯವರೆಗೆ ಯಾವ 3 ಪದಖಂಡಗಳಲ್ಲಿ ಏನು ವಿಷಯ ಇತ್ತೋ ಅದರದ್ದೇ ಸ್ಪಷ್ಟೀಕರಣ ಭಾವಾರ್ಥದೊಳಗೆ ಮಾಡಿದರು. ಭಾವಾರ್ಥ ಅಂತಂದರೆ ಏನು? ಯಾವ ವಿಷಯವನ್ನು ಜ್ಞಾನಿ ಗುರುಗಳು ಹೇಳಿದರೋ ಅದರದ ಸ್ವೀಕಾರಪೂರ್ವಕ ಅಂತರಂಗದಲ್ಲಿ ಅದರದ ವಿಚಾರ ಮಂಥನ ಪೂರ್ವಕ ತನ್ನಲ್ಲೇ ಭಾವ ಏನು ಪ್ರಕಟ ಆಗ್ತಿದೆಯಲ್ಲ ಆ ಭಾವದ ಸ್ವರೂಪ ಹೀಗಿದೆ ಅಂಥೇಳಿ ಹೇಳ್ತಾರೆ. ಅಂದರೆ ಯಾವ ಪ್ರಕಾರ ಆಚಾರ್ಯ ಭಗವಂತರು ಹೇಳಿದಾರಲ್ಲ ಅದೇ ಪ್ರಕಾರ ಇವರ ಅಂತರಂಗದಿಂದ ಕೂಡ ಭಾವ ಉದಿಸಿ ಬರ್ತಿದ್ದಾರೆ. ಪ್ರಾಮಾಣಿಕ ರೂಪದಿಂದ ಆ ಆಚಾರ್ಯ ಭಗವಂತರ ವಚನಾವಳಿಗಳನ್ನು ನಾವು ನಮ್ಮ ಬುದ್ಧಿಯೊಳಗೆ ತಂದುಕೊಂಡು ವಿಚಾರ ಮಾಡಿದ ನಂತರ ಕೂಡ ನಮ್ಮಲ್ಲೇನೂ ಇಂಥದ್ದೇ ಭಾವ ಬರ್ತಿದ್ದಾರೆ. ಅನುಭೂತಿ ಸಂಪನ್ನ ಜೀವನಿಗೆ ಬರುವ ಮಾತಂತೂ ಸಹಜ ಇದೆ. ಆದರೆ ಅನುಭೂತಿಯಿಂದ ರಹಿತ ಜೀವನಿಗೆ ಕೂಡ
ವೀತರಾಗಿ ಸಂತರುಗಳ ವಚನದ ಮೇಲೆ, ಸರ್ವಜ್ಞ ಪ್ರಭುವಿನ ವಚನದ ಮೇಲೆ, ಕೊನೆಗೆ ವಸ್ತು ಸ್ವರೂಪದ ಮೇಲೆ ವಿಕಲ್ಪಾತ್ಮಕ ಸ್ವೀಕಾರ ಅಥವಾ ಶ್ರದ್ಧೆ ಮಾಡಿದ ನಂತರ ಇಂಥದೇ ಭಾವ ಬರ್ತಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ವಸ್ತುವಿನ ಅನುಭವ ಶಕ್ತಿಯು ಇರುವುದಿಲ್ಲವೆಂಬುದು ನಿಯಮವಿದೆ. ಏನು ಮಾಡೋದ್ರೆ? ನಿಯಮವಿದೆ, ನಿಶ್ಚಿತ ಇದೆ. ಶುದ್ಧ ವಸ್ತುವಿನ ಸ್ವರೂಪದ ಅನುಭವ ಮಾಡುವಂಥ ಶಕ್ತಿನೇ ಇರೋದಿಲ್ಲ ಅವನಿಗೆ. ಯಾಕಿರುವುದಿಲ್ಲ? ಯಾಕಿರುವುದಿಲ್ಲ? ಅವನದೆಲ್ಲ ಇಲ್ಲೇ ತನ್ಮಯತೆ ಇದೆಯಲ್ಲ, ಅವನಿಗೆಲ್ಲ ಇದೇ ರುಚಿಸ್ತಾ ಇದೆಯಲ್ಲ. ರಂಜಿಸುವ ಶಬ್ದ ಹೇಳಿದಾರಲ್ಲ, ಅವ ಅಲ್ಲೇ ರಂಜಿಸ್ತಾ ಇರುವುದರಿಂದ ಅವನ ಶಕ್ತಿ ಅಲ್ಲೇ ನಷ್ಟ ಆಗಿ ಹೋಗ್ತಿದೆಯಲ್ಲ, ಖರ್ಚಾಗಿ ಹೋಗ್ತಿದೆಯಲ್ಲ. ಹೀಗಿದ್ದ ಕಾರಣ ಅವನಲ್ಲಿ ಶಕ್ತಿನೇ ಇಲ್ಲ. ಯಾವುದರದ? ಶುದ್ಧ ಸ್ವರೂಪದ ಅನುಭವ ಮಾಡುವಂಥದ್ದ ಶಕ್ತಿನೇ ಇಲ್ಲ ಅಂತ ಹೇಳಿನ. ಸಮ್ಯಕ್ ದೃಷ್ಟಿ ಜೀವದ್ದು ಕೂಡ ಚಾರಿತ್ರ ಮೋಹದ ಉದಯದ ಕಾರಣದಿಂದ ಎಷ್ಟು ವಿಕಾರಗಳ ಆಗ್ತವೆ. ಆ ವಿಕಾರದೊಳಗೆ ಅವನ ಶಕ್ತಿ ವ್ಯಯಿಸಿ ಹೋಗುವುದರಿಂದನ ದುರ್ಬಲತೆಯ ಕಾರಣ ಅಂಥೇಳಿ ಶಬ್ದ ಹೇಳ್ತಾರೆ. ಅಲ್ಲಿ ಶಕ್ತಿ ಕಳೆದು ಹೋದ ನಂತರ ನಿಶಕ್ತಿ ಅರ್ಥಾತ್ ದುರ್ಬಲತೆ. ಎಲ್ಲಿ ಶಕ್ತಿ ಎಲ್ಲ ಖರ್ಚಾಗ್ತಾ ಇದೆ ರೀ? ಪರಪದಾರ್ಥದೊಳಗೆ ಹೇಳ್ತಾರೆ. ಇಲ್ಲೇ ಮುಂದೆ ಹೇಳ್ತಾರೆ ನೋಡ್ರಿ, ಇವ್ರ ಶಬ್ದದೊಳಗೆ ನೋಡೋಣ. ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ವಸ್ತುವಿನ ಅನುಭವ ಶಕ್ತಿಯು ಇರುವುದಿಲ್ಲವೆಂಬುದು ನಿಯಮವಿದೆ. ಆದುದರಿಂದ ಮಿಥ್ಯಾದೃಷ್ಟಿ ಜೀವನು ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ. ಇಲ್ಲಿ ಆದುದರಿಂದ ಬೇರೆ ಶಬ್ದ ತಂದರಲ್ಲ. ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ಸ್ವರೂಪದ ಶುದ್ಧ ವಸ್ತುವಿನ ಅನುಭವ ಶಕ್ತಿಯು ಇರುವುದಿಲ್ಲವೆಂಬುದು ನಿಯಮವಿದೆ. ಮೊದಲನೇ ಮಾತು. ಹೀಗೆ ನಿಯಮ ಇರುವುದರಿಂದನ, ಅವನಲ್ಲಿ ಶಕ್ತಿ ಇಲ್ಲದೆ ಇರುವುದರಿಂದನ ಅವ ಎಲ್ಲದನು ಪರ್ಯಾಯದೊಳಗೆ ಅರ್ಥಾತ್ ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ. ಆದುದರಿಂದ ಆಮೇಲೆ ನೋಡೋಣ. ಇವು ಎರಡು ಶಬ್ದ ಇದಾವಲ್ಲ, ಏನ? ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ ಒಂದು. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ. ಕರ್ಮದ ಉದಯವನ್ನು ತನ್ನ ಸ್ವರೂಪವೆಂದು. ಹಾಗಾದ್ರೆ ನನ್ನಲ್ಲಿ ಯಾವ್ಯಾವ ಅವಸ್ಥೆಗಳ ಆಗ್ತಾ ಇದ್ದಾವಲ್ಲ, ಆ ಅವಸ್ಥೆಗಳ ನನ್ನವಾಗಿ ಉಳಿತಾ ಇಲ್ಲ. ಆ ಅವಸ್ಥೆಗಳ ಮೇಲೆಲ್ಲ ಹಿಡಿತ ಯಾರದ್ದು ಇದೆ? ಕರ್ಮದ ಉದಯದ್ದು ಇದೆ ಅಂಥೇಳಿನ. ಎಷ್ಟೊಂದು ಮನುಷ್ಯನಲ್ಲಿ ಸಂಕಲ್ಪ ಮಾಡಿದ್ರೂ ಕ್ರೋಧ ಮಾಡಬಾರ್ದು, ವಿಕೃತ ಭಾವ ಮಾಡಬಾರ್ದು. ಈ ಪ್ರಕಾರ ಮನುಷ್ಯನಲ್ಲಿ ಸಂಕಲ್ಪ ಮಾಡಿದ್ರೂ ಕೂಡ ಆ ಸಂಕಲ್ಪವನ್ನು ಮೀರಿ ಎಷ್ಟು ಆಗಬೇಕಾಗಿತ್ತಲ್ಲ ಅದಕ್ಕಿಂತ ಹೆಚ್ಚಿಗೆನೇ ಆಗ್ತಿದೆ ರೀ. ಕೆಲವೊಂದು ಸನ್ನಿವೇಶ ಸಂದರ್ಭದೊಳಗೆ ನಮಗೇನು ಮಾಡೋದಿದೆ? ಗಪ್ ಸುಮ್ಮನೆ ಅಲಿಪ್ತ ಇರಬೇಕು ಅನ್ನಿಸ್ತಿದೆ. ಆ ಪ್ರಕಾರ ಸಂಕಲ್ಪ ಮಾಡ್ತೇವೆ. ಆದ್ರೂ ಕೂಡ ಏನಾಗ್ತಿದೆ? ಅದ ಸನ್ನಿವೇಶ ಎದುರಾಗ್ತಾ ಇದ್ದ ಹಾಗೆ ಪತನಾಗಿ ಹೋಗ್ತಿದೆ. ಅಂದ್ರೆ ನಮ್ಮ ಪರ್ಯಾಯದ ಮೇಲೆ ಅರೇ ಪ್ರತಿಯೊಂದು ದ್ರವ್ಯದ ಪರ್ಯಾಯ ದ್ರವ್ಯದ ಅಭಾವದೊಳಗೆ ವಿದ್ಯಮಾನನೇ ಇರೋದಿಲ್ಲ. ದ್ರವ್ಯ ಇಲ್ಲ ಅಂತಂದ್ರೆ ಪರ್ಯಾಯ ಇರೋದನ್ನೇ ಇಲ್ಲ. ಆದ್ರೂ ಕೂಡ ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಉತ್ಪನ್ನ ಆಗ್ತಿದೆ, ಷಟ್ಕಾರಕ ರೂಪದಿಂದ ಪರಿಣಮನ ಮಾಡ್ತಿದೆ. ಎರಡು ಮಾತಾದವ್ರೆ. ಇನ್ನು ದ್ರವ್ಯ ಇಲ್ಲ ಅಂತಂದ್ರೆ ಪರ್ಯಾಯ ಇರೋದನ್ನೇ ಇಲ್ಲ.
ದ್ರವ್ಯದ ಭಾವದೊಳಗೆ ಪರ್ಯಾಯ ಯಾರ್ದಿರೋದ್ರಿ? ಇರೋದನ್ನೇ ಇಲ್ಲ. ಇದು ಒಂದು ಮಾತ. ಎರಡನೇದ್ದೇನಿದೆ? ಆದ್ರೂ ಕೂಡ ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಪರಿಣಮನ ಮಾಡ್ತಿದೆ. ಹೀಗಿರುವುದರಿಂದನ ಆ ಪರ್ಯಾಯ ಬೇಕಾದ್ರೆ ಶುಭ ರೂಪ ಆಗ್ಬೋದು, ಬೇಕಾದ್ರೆ ಅಶುಭ ರೂಪ ಆಗ್ಬೋದು, ಬೇಕಾದ್ರೆ ಶುದ್ಧ ರೂಪ ಆಗ್ಬೋದು. ಇದು ಒಂದು ಮಧ್ಯದೊಳಗೆ ಮಾತು ಬಂತು. ಏನ? ಆ ಪರ್ಯಾಯ ಸ್ವತಂತ್ರ ತನ್ನ ಷಟ್ಕಾರಕದಿಂದ ಪರಿಣಮನ ಮಾಡುವುದರ ಕಾರಣ ಅದು ಶುದ್ಧ ಬೇಕಾದರೂ ಆಗ್ಬೋದು, ಶುಭ ಬೇಕಾದರೂ ಆಗ್ಬೋದು, ಅಶುಭ ಬೇಕಾದರೂ ಆಗ್ಬೋದು. ಬೇಕಾದರೂ ಅಂದ್ರೆ ಅರೆ ಇದು ನಮ್ಮ ಮಾತ್ರೆ, ಅದು ಹೇಗಾಗೋದಿದೆ, ಹಾಗೆ ತನ್ನ ಷಟ್ಕಾರಕದಿಂದ ಪರಿಣಮಿಸಿ ಹಾಗೆ ಆಗ್ತಿದೆ. ಹೇಗಾಗ್ತಿದೆ? ನಮಗೆ ಶುದ್ಧ ಕಾಣಿಸ್ತಿತ್ತಂದ್ರೆ ಶುದ್ಧ ಆಗ್ತಿದೆ, ಅಶುಭ ಕಾಣಿಸ್ತಿತ್ತಂದ್ರೆ ಅಶುಭ ಆಗ್ತಿದೆ, ಶುಭ ಕಾಣಿಸ್ತಿತ್ತಂದ್ರೆ ಶುಭ ಆಗ್ತಿದೆ. ಕಾಣಿಸುವುದರಿಂದ ಆಗ್ತಿದೆ, ಅದು ಆದದ್ದು ನಮಗೆ ಕಾಣಿಸಬಹುದಾಗಿದೆ, ಅದಾದದ್ದು ನಮಗೆ ಕಾಣಿಸಬಹುದಾಗಿದೆ. ಏನು ಹೇಳ್ತು? ದ್ರವ್ಯ ಇಲ್ಲದ ಪರ್ಯಾಯ ಇರೋದನ್ನ ಇಲ್ಲ. ಆದರನೂ ಕೂಡ, ಆದರನು ಅಂಥೇಳಿ ಹೇಳಿತಲ್ಲ, ಅಂದ್ರೆ ದ್ರವ್ಯ ಇಲ್ಲದ ಇದೆ ಅಂತೇನ ಇಲ್ಲ. ಹಾಗಾದ್ರೆ ಆ ಆದರನು ಶಬ್ದ ದ್ರವ್ಯದ ಇರುವಿಕೆಯೊಳಗೂ ಕೂಡ ಅದರ ಸ್ವತಂತ್ರತೆಯನ್ನು ದರ್ಶಿಸ್ತಿದೆ. ಯಾವುದರ ಸ್ವತಂತ್ರತೆ? ಪರ್ಯಾಯದ ಸ್ವತಂತ್ರತೆ. ಯಾಕೆ? ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಪರಿಣಮನ ಮಾಡ್ತಿದೆ. ಹೀಗಿರುವುದರಿಂದನ ದ್ರವ್ಯ ಏಕರೂಪ ಇದ್ರನು ಪರ್ಯಾಯದೊಳಗೆ ಅನೇಕ ರೂಪತೆ ಇದೆ. ಅನೇಕ ರೂಪತೆ ಇರೋದು ಬೇರೆ, ಅನೇಕ ಇರೋದು ಬೇರೆ. ದ್ರವ್ಯ ಏಕಿದೆ, ಅನೇಕಾಂತ ಏನು ಹೇಳ್ತಿದೆ? ದ್ರವ್ಯ ಏಕಿದೆ, ಪರ್ಯಾಯ ಅನೇಕ ಇದ್ದಾವೆ. ಆದ್ರೆ ಪರ್ಯಾಯ ಸ್ವತಂತ್ರ ಷಟ್ಕಾರಕದಿಂದ ಪರಿಣಮನ ಮಾಡ್ತಿದೆ ಅಂತ ಹೇಳಿ ಹೇಳುವುದರ ಸಿದ್ಧಿ ಆಗಬೇಕಾದ್ರೆ ದ್ರವ್ಯ ಏಕರೂಪ ಇರುವೆಳೆದೊಳಗೂ ಕೂಡ ಪರ್ಯಾಯ ಅನೇಕ ರೂಪ ಆಗ್ತವೆ. ಯಾವ ಕಾರಣದಿಂದ? ಪರ್ಯಾಯದ ಸ್ವತಂತ್ರ ಷಟ್ಕಾರಕ ಪರಿಣಮನದಿಂದ. ಇನ್ನು ಇದೆಲ್ಲ ಆದ ನಂತರ ಇಲ್ಲಿ ನಿಮಿತ್ತದ ಮುಖ್ಯತೆಯಿಂದ ಕಥನ ಮಾಡ್ತಾ ಇದ್ದಾರೆ. ಏನು ನಿಮಿತ್ತ? ಪರ್ಯಾಯ ದ್ರವ್ಯ ಚೈತನ್ಯ ಸ್ವರೂಪ ಇರುವೆಳೆದೊಳಗ ಪರ್ಯಾಯ ರಾಗರೂಪ, ವಿಷಯ ಕಷಾಯ ರೂಪ ಯಾಕಾಗ್ತಿದೆ ಅಂದ್ರೆ ಅದು ಉದಯದ ಅಧೀನ ಇದೆ. ಅರ್ಥಾತ್ ಆ ಪರ್ಯಾಯದ ಮೇಲೆ ಏನಿದೆ? ಉದಯದ ಹಿಡಿತ ಇದೆ. ಉದಯದ ಹಿಡಿತ ಇದೆ. ಎರಡು ಮಾತ್ರೆ. ಉದಯದ ಅಧೀನ ಇದೆ ಅನ್ನುವ ಮಾತು ಬೇರೆ, ಉದಯದ ಅಧೀನ ಇದೆ ಅನ್ನುವ ಮಾತು ಬೇರೆ, ಉದಯದ ಹಿಡಿತದೊಳಗಿದೆ ಅನ್ನುವ ಮಾತು ಬೇರೆ. ಉದಯದ ಅಧೀನ ಇದ್ದರೆ ಉದಯ ಯಾವಾಗಲೂ ಇರೋದು, ಅದು ದ್ರವ್ಯದ ಅನುರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉದಯದ ಹಿಡಿತ ಇದೆ, ಅರ್ಥಾತ್ ಇದಕ್ಕೆ ಸ್ವಯಂ ಉದಯದ ಅಧೀನ ಆಗುವ, ಅದರ ಕೆಳಗಡೆ, ಅದರ ಕೈ ಕೆಳಗೆ ಕೆಲಸ ಮಾಡುವ, ಅದರ ಆಜ್ಞೆಯ ಅನುಸಾರ ಕೆಲಸ ಮಾಡುವ ರೂಢಿ ಆಗಿದೆ. ಪರ್ಯಾಯದ ಪರಮ ಸ್ವತಂತ್ರತೆ, ಪರ್ಯಾಯದ ಉತ್ಪತ್ತಿಗೆ ದ್ರವ್ಯದ ಆಧಾರ ಕಾರಣ ಇರುವೆಳೆದೊಳಗೂ ಕೂಡ ನಿಮಿತ್ತದ ಮುಖ್ಯತೆಯಿಂದ ಹೀಗೆ ಹೇಳೋದಿದೆ. ಉದಯದ ಕಾರಣದಿಂದ ಅದು ಶುಭ ಅಥವಾ ಅಶುಭ ಆಗ್ತಿದೆ. ಕರ್ಮದ ಉದಯ ಜೀವದ ಪರ್ಯಾಯವನ್ನ ಶುಭ ರೂಪವನ್ನಾಗಲಿ ಅಶುಭ ರೂಪವನ್ನಾಗಲಿ ಮಾಡುವುದೇ ಇಲ್ಲ. ಆದ್ರೆ ಈ ಪರ್ಯಾಯ ಅನಾದಿ ಕಾಲದಿಂದ ಪ್ರವಾಹ ರೂಪದಿಂದನೇ ಹೀಗಿದೆ. ಹೇಗಿದೆ? ಅದಕ್ಕೆ ಉದಯದ ವಶೀಭೂತಾಗಿನ ಕೆಲಸ ಮಾಡೋದಿದೆ. ಕೆಲಸ ಮಾಡೋದು ಅರ್ಥಾತ್ ಆ ರೂಪ ನೋಡ್ರಿ. ಜೀವದಲ್ಲಿ ಯಾವ ಭಾವ ಬರ್ತಾವಲ್ಲ ಅವುಗಳ ಮೇಲೆ ಕರ್ಮದ ಉದಯದ ಪ್ರಭಾವ ಇದೆ ಅಂಥೇಳಿನ ಈಗ ನಾಳೆ ಭಾವದೀಪಿಕೆಯಲ್ಲಿ ಬರುವುದಿದೆ. ಜೀವ ಸ್ವರ್ಗದೊಳಗಿದ್ದ ಅಂತಂದ್ರೆ ಸ್ವಾಭಾವಿಕವಾಗಿನ ಅವನ ಪ್ರತಿಯೊಂದು ಪರಿಣಾಮನ ದೇವನ ಹಾಗೆ ಇರ್ತವೆ. ತಿರಿಯಂಚದೊಳಗಿದ್ದ ಅಂತಂದ್ರೆ ಸ್ವಾಭಾವಿಕವಾಗಿನ ಅವನ ಪ್ರತಿಯೊಂದು ಭಾವದ ಮೇಲೆ ತಿರಿಯಂಚದ ಹಾಗೆ ಪ್ರಭಾವ ಇರ್ತಿದೆ.
ಅರ್ಥಾತ್ ಆ ರೂಪದಿಂದ ಜೀವ ಸ್ವಯಮೇವ ಪರಿಣಮನ ಮಾಡ್ತಾನೆ. ಅರೆ ಚೈತನ್ಯ ಸ್ವರೂಪದ ಜೀವ ಹಾಗ್ಯಾಕೆ ಪರಿಣಮನ ಮಾಡ್ತಾನೆ? ಉದಯದ ಪ್ರಭಾವದಿಂದ ಅಂಥೇಳಿ ಹೇಳೋದಿದ್ದಾರೆ. ಉದಯ ಏನೂ ಮಾಡುವುದಿಲ್ಲ ನೋಡ್ರಿ. ದೇವಗತಿಯಲ್ಲಿ ಇರುವಂಥ ಚೈತನ್ಯ ಸ್ವರೂಪಿ ಜೀವ ದೇವಾಯು ದೇವನಾಮಕರ್ಮ ಮತ್ತು ಅಲ್ಲಿರುವಂಥ ಸಮಗ್ರ ಸಾಮಗ್ರಿಗಳ ಕಾರಣದಿಂದ ದೇವರೂಪವಾಗಿ ಪರಿಣಮನ ಮಾಡುವುದಿಲ್ಲ. ಆದರೆ ಆ ಪರಿಣಮನ ಇಂಥ ಜೀವ ಆ ಪ್ರಕಾರ ಯಾಕೆ ಪರಿಣಮನ ಮಾಡ್ತಾನೆ ಅಂಥೇಳಿ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಉದಯದ ಅನುಸಾರ ಅಂಥೇಳಿ. ಆದರೆ ಇಲ್ಲಿ ಒಂದು ಸಮಯಸಾರ ಎದುರಿಗಿರುವ ವೇಳೆದೊಳಗ ಇಲ್ಲಿ ಒಂದು ಮಾತು ಹೇಳೋದು ಅವಶ್ಯಕ ಇದೆ. ಅಲ್ಲಿ ದೇವಾಯು ದೇವನಾಮಕರ್ಮ ಸಮಸ್ತ ಸಾಮಗ್ರಿ ಸ್ವರ್ಗದ್ದು ಇರು ವೇಳೆದೊಳಗ ಜೀವ ಅವುಗಳ ಅನುರೂಪ ಪರಿಣಮನ ಮಾಡ್ತಾನೆ. ಇದು ಸತ್ಯ ಇದ್ರೂ ಅವುಗಳ ಕಾರಣದಿಂದ ಹಾಗೆ ಪರಿಣಮನ ಮಾಡುವುದಿಲ್ಲ. ಜೀವದ ಪರಿಣಮನದ ಆ ಸಮಯದ ಯೋಗ್ಯತೆ ಅಂಥದ್ದನೇ ಇದೆ. ತಿಳಿತೇನ್ರಿ? ಅಂದ್ರೆ ಜೀವ ದ್ರವ್ಯದ ಸ್ವತಂತ್ರತೆ, ಜೀವದ ಪರ್ಯಾಯದ ದ್ರವ್ಯದಿಂದ ಕೂಡ ಅತ್ಯಂತ ಭಿನ್ನ ಸ್ವತಂತ್ರತೆ. ಮತ್ತು ಇದೆಲ್ಲ ಇರುವೆಳೆದೊಳಗ ಇದೆಲ್ಲ ಪರಮ ಸ್ವತಂತ್ರ. ಅರೆ ಚೈತನ್ಯ ಸ್ವರೂಪಿಯಾದಂಥ ಅರೂಪಿ ಆತ್ಮನಿಂದ ಚೈತನ್ಯಮಯ ಭಾವಗಳ ನಿರಂತರ ಹೊರಡ್ತಾ ಇದ್ರೂ ಕೂಡ ಆ ಭಾವ ಚೈತನ್ಯಮಯವಾಗೇನ ಇರುವುದರ ನಿಯಮ ಇಲ್ಲ. ಅವು ದೇಹ ರೂಪ, ಕರ್ಮರೂಪ, ಸಂಯೋಗದೊಳಗೆ ಅಭಿಮಾನ ರೂಪ, ಇಷ್ಟ ಅನಿಷ್ಟ ಬುದ್ಧಿ ರೂಪ ಆಗತಾ ಇರ್ತವೆ. ಹಾಗಾದ್ರೆ ಜೀವದ್ರವ್ಯ ಚೈತನ್ಯಮಯ ಇರುವೆಳೆದೊಳಗೂ ಕೂಡ ಜೀವದ ಪರ್ಯಾಯಗಳ ರಾಗದ್ವೇಷಾದಿ ರೂಪ ಆಗ್ತವೆ. ಅಂದಮೇಲೆ ಈ ಜೀವದ ಪರ್ಯಾಯಗಳ ಪರಮ ಸ್ವತಂತ್ರದವರು. ಇನ್ನು ಇಷ್ಟ ಇರುವೆಳೆದೊಳಗೂ ಕೂಡ ಕರ್ಮದ ಉದಯದ ಪ್ರಭಾವ ಸ್ವಾಭಾವಿಕವಾಗಿನ ಆ ಪರ್ಯಾಯಗಳ ಮೇಲೆ ಇದೆ. ಒಂದು ಮಾತು. ಎರಡನೇದ್ದು, ಇದನ್ನು ಬೇರೆ ರೂಪದಿಂದ ಹೇಳಿದ್ರೆ ಆ ಪರ್ಯಾಯಗಳಿಗೆ, ಯಾವ ಪರ್ಯಾಯಗಳಿಗೆ, ಆ ಎರಡು ಮಾತು ಮರೆಯೋದಿಲ್ಲ. ಚೈತನ್ಯಮಯ ದ್ರವ್ಯದ ಅಭಾವದೊಳಗ ಆ ಪರ್ಯಾಯಗಳ ವಿದ್ಯಮಾನತೆನೇ ಇಲ್ಲ. ಅಂಥ ಚೈತನ್ಯ ದ್ರವ್ಯದಿಂದ ಹೊರಡುವಂಥ ಪರ್ಯಾಯಗಳ ತನ್ನದೇ ಆದಂಥ ಷಟ್ಕಾರಕದ ಕಾರಣ ಅವು ಯಾವ ರೂಪ ಆಗಬೇಕೋ ಆ ರೂಪ ಆಗಿದ್ದಾವೆ. ಆ ಸಮಯದೊಳಗ ಆ ರೂಪ ಆಗುವೆಳೆದೊಳಗ ಆ ಕರ್ಮದ ಉದಯದ ಆಶ್ರಯ ತಗೊಂಡಿದ್ದಾವೆ. ಸ್ವಯಂ ಇವು ಅದರ ಆಶ್ರಯ ತಗೊಂಡಿದ್ದಾವೆ. ಆ ಕರ್ಮ ಇವುಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿಲ್ಲ ಅಂಥೇಳಿ ನೋಡ್ರಿ. ಈ ಜೀವ ಯಾವ ಕ್ಷೇತ್ರದೊಳಗೆ ಬೇಕಾದ್ರೂ, ಯಾವುದೇ ಕಾಲದೊಳಗೆ ಬೇಕಾದ್ರೂ ತನ್ನ ವಾಸ್ತವಿಕ ಸ್ವರೂಪದ ಸ್ವೀಕಾರ ಮಾಡಿ ಆ ಪರ್ಯಾಯಗಳ ಶುದ್ಧ ಆಗೋದು ಸಾಧ್ಯ ಇದೆ. ಆಗ ಕೂಡ ಉದಯ ಇದೆ, ಸಂಯೋಗ ಇದೆ. ಅದ್ಭುತ ಮಾತಿದೆ. ಪರ್ಯಾಯದ ಸ್ವತಂತ್ರತೆ ಇರುವುದರಿಂದನ ಸಂಸಾರನೂ ಇದೆ, ಮೋಕ್ಷನೂ ಇದೆ. ಪರ್ಯಾಯ ಪರತಂತ್ರ ರೂಪವಾಗಿ ದ್ರವ್ಯ ಗುಣದ ಅಧೀನ ಇರ್ತಿದ್ದು ಅಂತಂದ್ರೆ ಸಂಸಾರನ ಇರ್ತಿರಲಿಲ್ಲ. ಪರ್ಯಾಯ ಕರ್ಮದ ಅಧೀನನ ಇರ್ತಿದ್ದು ಅಂತಂದ್ರೆ ಮೋಕ್ಷ ಮಾರ್ಗ, ಮೋಕ್ಷ ಎಂದು ಆಗತಾನೆ ಇರಲಿಲ್ಲ. ಈ ಪ್ರಕಾರದ ವ್ಯವಸ್ಥೆಯನ್ನು ಜಿನಾಗಮದೊಳಗ ಸ್ಪಷ್ಟಪಡಿಸಿದ್ರೂ ಕೂಡ ಈ ಜೀವ ತನ್ನೆಲ್ಲ ದೋಷಕ್ಕ ಪರದ್ರವ್ಯವೇ ಕಾರಣ ಅಂಥೇಳಿ ಮನ್ನಿಸ್ತಾ ಇರೋದ ಇವನ ಅನಂತ ಸಂಸಾರಕ್ಕೆ ಭದ್ರ ಅಡಿಪಾಯಿ ಇದೆ. ಆಗಮದ ಸಂಯೋಗದೊಳಗೆ ಬಂದ ಅನೇಕ ವರ್ಷಗಳ ಆದರನೂ ಕೂಡ ಆಗಮದ ವಿಷಯ ನಿಸ್ಸಂದೇಹವಾಗಿ ತಿಳಿದು ಬಂದ್ರೂ ಕೂಡ ತನ್ನೆಲ್ಲ ದೋಷಗಳಿಗೆ ಕಾರಣ ಪರದ್ರವ್ಯ ಅಂಥೇಳಿನ ತಿಳಿತಾ ಇರೋದ
ಇದುವೇ ಮಿಥ್ಯಾತ್ವವನ್ನು ಸುಭದ್ರಗೊಳಿಸುವಂಥ ಒಂದು ಉದ್ಯಮ ನಮ್ಮದು ನಡೆದತ್ತೆ. ನಿಯಮ ಹೇಳಿದ್ರು ಇಲ್ಲಿ 2 ಮಾತೇನು ಹೇಳಿದ್ರು. ಜೀವನು ಮಿಥ್ಯಾದೃಷ್ಟಿ ಜೀವನು ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಕರ್ಮದ ಉದಯವೇ ಇದೆ ರೀ. ಏನ ಶರೀರ ಏನಿದೆ, ಕರ್ಮದ ಉದಯ ಇದೆ. ಶರೀರ ಜೀವದ ಭಾವ ಅಲ್ಲ, ಜೀವದ ಪ್ರಗಟ ಅವಸ್ಥೆ ಅಲ್ಲ, ಜೀವಂತೂ ಅಲ್ಲವೇ ಅಲ್ಲ. ಶರೀರ ಏನಿದೆ, ಕರ್ಮದ ಉದಯ ಇದೆ ರೀ. ಯಾವ ಕರ್ಮದ? ನಾವು ಕರ್ಮದ್ರಿ. ಧನಾದಿ ಅನುಕೂಲತೆ ಏನದವೋ ಭಿನ್ನ ದ್ರವ್ಯದ ಸ್ವತಂತ್ರ ಅವಸ್ಥೆ ಅದವ್ರಿ. ಅದೇ ಅದಕ್ಕೆ ಪಂಚಾಸ್ತಿಕಾಯ ಸಂಗ್ರಹದೊಳಗೆ ಹೇಳಿದ್ರು, ಉದ್ಗಲದೊಳಗ ಆಗ್ತಾ ಇರುವಂಥ ಸಮಸ್ತ ಅವಸ್ಥೆಗಳಿಗೆ ಕಾಲದ್ರವ್ಯ ಕಾರಣ ಇದೆ. ಜೀವದ್ರವ್ಯದಲ್ಲಿ ಆಗ್ತಾ ಇರುವಂಥ ಸಮಸ್ತ ಅವಸ್ಥೆಗಳಿಗೆ ಕರ್ಮದ ಉದಯ ನಿಮಿತ್ತ ಇದೆ. ಏನಿದೆ ರೀ? ಕರ್ಮದಿಂದ ಶರೀರದೊಳಗೆ ಕಾರ್ಯ ಆಗಲಿಲ್ಲ. ಅರೇ ಆಗಮದೊಳಗನೆ ಹೇಳಿದ್ರ, ಅಸಾತ ವೇದನೀಯದ ಉದಯ ಬರುವುದರಿಂದ ಜೀವದ ಶರೀರದೊಳಗ ರೋಗಾದಿಗಳ ಕಾಣಿಸಿಕೊಳ್ಳುತ್ತವೆ. ನಿಮಿತ್ತದ ಕಥನ ಇದೆ ರೀ. ಶರೀರದೊಳಗ ರೋಗ ಜೀವ ಮಾಡಿರುವಂಥ ಅಸಾತ ವೇದನೀಯ ಕರ್ಮದ ಕಾರಣದಿಂದ ಬರ್ತಿದೆಯೋ ಅಥವಾ ಸ್ವಯಂ ಕಾಲದ್ರವ್ಯದ ನಿಮಿತ್ತದಿಂದ ಯಾವ ಕಾಲದೊಳಗೆ ಬರಬೇಕು ಆ ಕಾಲದೊಳಗೆ ಬರ್ತಿದ್ದೀರಿ? ಉತ್ತರ ಬೇಕಿಲ್ಲ, ವಿಚಾರ ಮಾಡುವುದ್ರಿ. ಇನ್ನು ಹಾಗಾದ್ರೆ ಅಸಾತ ವೇದನೀಯದ ಕಾರಣದಿಂದ ಅಂಥೇಳಿ ಯಾಕೆ ಹೇಳಿದ್ರ? ಸ್ವಯಂ ಸ್ವಕಾಲದೊಳಗೆ ಬಂದಿದೆ ಅಂಥೇಳಿ ಹೇಳಬೇಕಾಗಿತ್ತಲ್ಲ, ಕಾಲದ್ರವ್ಯನ ಕಾರಣ ಇದೆ ಅಂಥೇಳಿ ಹೇಳಬೇಕಾಗಿತ್ತಲ್ಲ. ಜೀವನಿಗೆ ಅಸಾತಾವೇದನೀಯ ಕರ್ಮದ ಕಾರಣದಿಂದ ದೇಹದೊಳಗೆ ರೋಗ ಬಂದಿದೆ ಅಂಥೇಳಿ ಯಾಕೆ ಹೇಳಿದ್ರು? ಅರೇ ಜೀವ ದುಃಖಿ ಆಗ್ತಾ ಇದ್ದಾನಲ್ಲ. ಇನ್ನು ಹೇಳ್ರಿ, ದುಃಖಿ ಆಗ್ತಾ ಇರೋದ ಕಾಲಾನುಸಾರ ಶರೀರದೊಳಗೆ ರೋಗ ಬಂದಿರುವ ಕಾರಣದಿಂದೋ ಅಥವಾ ಶರೀರವನ್ನು ನಾನು ಅಂತ ಇರುವುದರಿಂದ? ಶರೀರವನ್ನು ನಾನು ಅಂತ ಇರುವುದರಿಂದ. ಮತ್ತು ಮಧ್ಯದೊಳಗೆ ಅಸಾತ ಎಲ್ಲದು ಬಂತ್ರಿ? ಅರೇ ಒಂದಕ್ಕೊಂದು ಜೋಡಿಸ್ತಾ ಹೋದ್ರೆ ಪ್ರಶ್ನೆಗಳ ಉದ್ಭವ ಆಗ್ತಾನೆ ಹೋಗ್ತಾವ್ರಿ. ಮಧ್ಯದೊಳಗೆ ಅಸಾತ ಎಲ್ಲದು ಬಂತ? ಇವ ಅಜ್ಞಾನದಿಂದ ಶರೀರವನ್ನು ನಾನು ಅಂತ ಇದ್ದಾನೆ. ಶರೀರದೊಳಗೆ ತಾನಾಗೆ ಆಗಿರುವಂತಹ ರೋಗದ ಕಾರಣದಿಂದ ಇವ ದುಃಖಿ ಆಗ್ತಾ ಇದ್ದಾನೆ. ಮಾತು ಇಷ್ಟೇ ಇದೆ ರೀ. ಇವ ದುಃಖಿ ಆಗುವುದಕ್ಕ ಮೂಲ ಕಾರಣಂತೂ ಶರೀರ ಅಂದ್ರೆ ನಾನು ಅಂಥೇಳಿ ತಿಳಿದಿರುವುದೇ ಇದೆ. ಶರೀರ ರೂಪದ ಅನುಭವ ಮಾಡುವುದೇ ಇದೆ. ಆದರೂ ಕೂಡ ಆ ಶರೀರ ರೂಪದ ಅನುಭವ ಮಾಡುವಳೆದೊಳಗೆ ಶರೀರ ಅಂದ್ರೆ ನಾನು ಅಂಥೇಳಿ ಮನ್ನಿಸ್ತಾ ಇರುವಳೆದೊಳಗೆ ಅವನ ಭಾವದೊಳಗ ಅನೇಕ ಜಾತಿ ಇರ್ತವ್ರಿ. ಆ ಒಂದು ಜಾತಿ ವಿಶೇಷದಿಂದ ಅಸಾತಾವೇದನೀಯ ಕರ್ಮದ್ದು ಕೂಡ ಬಂಧಲ್ಲಿ ಆಗಿರ್ತಾರೆ. ಅದರದ್ದು ಉದಯ ಇದೆ ಅಂಥೇಳಿ ಈಗ ಆ ನಿಮಿತ್ತದ ಮೇಲೆ ಈಗ ಆರೋಪ ಮಾಡಿ ಹೇಳುವುದಿದೆ. ಆದರೆ ಆ ಅಸಾತಾವೇದನೀಯ ಕರ್ಮದ ಉದಯದಿಂದ ಜೀವ ದುಃಖಿ ಆಗ್ತಾ ಇಲ್ಲ. ದುಃಖಿ ಆಗುವುದಕ್ಕೆ 3 ಕಾಲದಲ್ಲಿ ಕಾರಣ ಒಂದೇ ಇದೆ. ಉದಯವನ್ನು ತಾನು ಅಂಥೇಳಿ ಅನುಭವ ಮಾಡೋದ್ರಿ. ಉದಯ ಇದೆ. ಇದು ಯಾವುದ? ಶರೀರನ ಉದಯ ಇದೆ ರೀ. ಕರ್ಮದ ಉದಯ ಇದೆ. ಇದು ಉದಯದ ಅವಸ್ಥಾ ಇದೆ. ಪುದ್ಗಲದಲ್ಲೇನ? ಅರೆ ಕರ್ಮನೂ ಪುದ್ಗಲ. ಶರೀರವನ್ನು ನಾನು ಅಂಥೇಳಿ ತಿಳಿಯುವಂಥ ವರ್ತಮಾನ ಮತ್ತು ಪೂರ್ವದ ಭಾವನೂ ಪುದ್ಗಲ. ಅರೆ ಎಲ್ಲವೂ ಪುದ್ಗಲದ ಆಟ ಇದೆ ರೀ. ಅದರೊಳಗೆ ಈ ಜೀವ ವ್ಯರ್ಥವಾಗಿ ಸಿಕ್ಕೊಂಡ ನಾನಾ ಪ್ರಕಾರದ ಭಾವಗಳನ್ನು ಮಾಡ್ತಾ ಇದ್ದಾನೆ. ಆ ಭಾವಗಳ ಫಲವನ್ನು ಪೂರ್ಣ ರೂಪದಿಂದ ಆ ಭಾವದ ವಿದ್ಯಮಾನತೆ ಇರುವ ವರ್ತಮಾನ ಸಮಯದಲ್ಲೂ ಮಾಡ್ತಾನೆ. ಮತ್ತು ಅದು ಭವಿಷ್ಯದಲ್ಲಿ ಕೂಡ ಮತ್ತೆ ಉಳ್ಕೊಳ್ತಿದೆ. ಅದನ್ನು ಕರ್ಮ ಅಂಥೇಳಿ ಹೇಳ್ತಾರೆ. ಏನಿದೆ? ಮಿಥ್ಯಾದೃಷ್ಟಿ ಜೀವನು ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ.
ರೋಗ ರೂಪದ ಪರ್ಯಾಯ, ಘೃಣಾಸ್ಪದ ಮಲಿನ ರೂಪದ ಪರ್ಯಾಯ. ಅರೇ ಅಲ್ಲಿ ಕೂಡ ರಥ ಅದನ್ರಿ ಇವ, ಅರಥ ಎಲ್ಲಿ ಅದನ್ರಿ, ಅದರಿಂದ ಭಿನ್ನ ಎಲ್ಲಿ ಅದನ್ರಿ, ಅದರಿಂದ ಭಿನ್ನತೆಯ ಜ್ಞಾನ ಕೂಡ ಅವನಿಗೆ ವರ್ತಿಸ್ತಾ ಇಲ್ಲ. ರಥ ರಥ ಅಂದ್ರೆ ಏನ, ಮಗ್ನ ಅದನ್ರಿ. ರತಿ ಬೇರೆ, ರಥ ಬೇರೆ ರೀ. ರತಿ ಅಂದ್ರ ಪ್ರೀತಿ, ರಥ ಅಂದ್ರೆ ಮಗ್ನ, ನಿಮಗ್ನ, ವಿಶೇಷ ರೂಪದಿಂದ ಮಗ್ನ. ರಥ 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 ಮುಳುಗಿ ಹೋಗಿದ್ದಾನೆ ಅದ್ರೊಳಗೆ. ರತಿ ಅಂದ್ರ ಪ್ರೀತಿ, ಅರತಿ ಅಂದ್ರ ಅಪ್ರೀತಿ. ಇಲ್ಲಿ ರಥ ಅದನ್ರಿ ಎಲ್ಲಿ, ಪರ್ಯಾಯ ಮಾತ್ರದಲ್ಲಿ. ಯಾವ ಪರ್ಯಾಯ ಮಾತ್ರದಲ್ಲಿ? ಉದಯದಿಂದ ಆಗಿರುವಂತಹ ಪರ್ಯಾಯ ಮಾತ್ರದಲ್ಲಿ. ಇಂಥದ್ದ ಒಂದು ಪರ್ಯಾಯ ಅಂತ ಹೇಳಿಲ್ಲ, ಇಂಥದ್ದ ಒಂದು ಪರ್ಯಾಯ ಅಂತ ಹೇಳಿಲ್ಲ. ಅಂಥೇಳಿನ ರೋಗಗ್ರಸ್ತ ಅತ್ಯಂತ ಜರ್ಜರಿತ ಆಗಿರುವಂಥ ಉದಯಜನ್ಯ ಶರೀರ ರೂಪದ ಅವಸ್ಥೆಯೊಳಗೆ ರಥ ಇರುವುದರಿಂದನೇ ಇವು ದುಃಖಿ ಇವನ್ರಿ. ಅತ್ಯಂತ ಜರ್ಜರಿತ ಆಗಿರುವಂಥ ಶರೀರ ರೂಪ ಉದಯದ ಅವಸ್ಥೆಯೊಳಗನ ಇವ ರಥ ಇರುವ ಕಾರಣದಿಂದ ಅರೇ ನನಗೆ ನಡೀಲಿಕ್ಕೆ ಆಗ್ತಾ ಇಲ್ಲ, ನನಗೆ ತಲೆ ಸುತ್ತು ಬರ್ತಾ ಇದೆ, ನನಗೆ ಹಾಗೆ ಇದೆ, ಹೀಗೆ ಇದೆ, ಅಲ್ಲಿ ವೇದನೆ ಇದೆ, ಇಲ್ಲಿ ವೇದನೆ ಇದೆ, ವಾಂತಿ ಬಂದ ಹಾಗೆ ಆಗ್ತಾ ಇದೆ. ಈ ಪ್ರಕಾರ ಎಲ್ಲ ಆ ಉದಯ ರೂಪ ಶರೀರದ ಅವಸ್ಥಾ ವಿಶೇಷದೊಳಗೆ ರಥ ಇರುವುದರದೇ ಆಧಾರ, ಬೇರೆ ಏನೂ ಇಲ್ಲ. ಈಗ ಆರಾಮಾಗಿದೆ ಅನ್ನೋದನ್ನು ರಥ ಇರುವುದರದೇ ಫಲ ಇದೆ. ಏನಿದೆ ಅಂಥೇಳಿ ನಿರಂತರ ಪರ್ಯಾಯ ಮಾತ್ರದಲ್ಲಿ, ಅದು ಬಾಲಕ ಇರಲಿ, ತರುಣ ಇರಲಿ, ವೃದ್ಧ ಇರಲಿ, ಭೋಗದೊಳಗೆ ಮುಳುಗಿರಲಿ, ಭೋಗವನ್ನು ಬಿಟ್ಟಿರುವಂಥದ್ದೇ. ಭೋಗದ ತ್ಯಾಗ ಮಾಡಿದ್ರೂ ನಾನು ತ್ಯಾಗ ಮಾಡಿದ್ದೇನೆ ಅನ್ನುವುದರೊಳಗೆ ರಥ ಅದನ್ರಲ್ಲ. ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿಯಿಂದ ಯುಕ್ತನಾದಂಥ ಚೈತನ್ಯ ಸ್ವರೂಪಿ ಭಗವಾನ್ ಆತ್ಮ ಭೋಗಗಳ ತ್ಯಾಗ ಮಾಡಿದನು, ಪರದ್ರವ್ಯದ ತ್ಯಾಗ ಮಾಡಿದನು, ಶರೀರದ ಮಮತೆಯ ತ್ಯಾಗ ಮಾಡಿದನು ಅನ್ನುವುದರೊಳಗೆ ರಥ ಅದನ್ರಿ. ಪರ್ಯಾಯ ಮಾತ್ರದಲ್ಲಿ ಯಾವ್ಯಾವ ಬರ್ತಾವ ಬರಲಿ ಅವ ಪರ್ಯಾಯ. ಯಾವುದ್ರು ಕರ್ಮದ ಉದಯದ್ದು ರೀ, ಜೀವದ್ದು ಅಲ್ಲ, ಕರ್ಮದ ಉದಯದ್ದು. ಅಲ್ಲೇ ರಥ ಅದನ. ಯಾವ ಜೀವ, ಯಾವ ಜೀವ? ಮಿಥ್ಯಾದೃಷ್ಟಿ ಜೀವ. ಮಿಥ್ಯಾದೃಷ್ಟಿ ಅಂದ್ರೆ ಏನ? ಅದನ್ನು ನಾನು ಅಂಥೇಳಿ ಅನುಭವ ಮಾಡ್ತಾ ಇರುವುದರಿಂದ ಅವನನ್ನು ಮಿಥ್ಯಾದೃಷ್ಟಿ. ಯಾವುದನ್ನು ನಾನು ಅಂತ ಅನುಭವ ಮಾಡ್ತಾನೋ? ಪರ್ಯಾಯ ಮಾತ್ರವನ್ನ. ಆ ಪರ್ಯಾಯ ಏನದವು? ಕರ್ಮದ ಉದಯ ರೂಪ. ಇವನ ಸ್ವಭಾವ ರೂಪ ಇಲ್ಲವೋ ಪರ್ಯಾಯ. ಅನುಭವ ಯಾವುದರದ ಮಾಡ್ತಾ ಇದ್ದಾನೋ? ತನ್ನ ಪರ್ಯಾಯ ಇದ್ದನ. ಆದ್ರೆ ಆ ಪರ್ಯಾಯ ಎಂಥವದವು? ಉದಯದ ಜೊತೆಗೆ ಏಕರೂಪದವು. ಪರ್ಯಾಯ ಮಾತ್ರ. ಅರೆ ಅನಾದಿಯಿಂದ ಇವು ಪರ್ಯಾಯದಲ್ಲೇನೆ ರಥ ಇದ್ದಾನೆ. ಆ ಪರ್ಯಾಯಗಳ ಕಾಲಾಂತರದಿಂದ ಸ್ಥೂಲವಾಗಿ ಬದಲಿಯಾಗ್ತವೆ. ಸಮಯ ಸಮಯಕ್ಕ ಬದಲಿ ಆಗ್ತಾನೇ ಇದ್ದಾವೆ. ಆದ್ರೆ ಕಾಲಾಂತರದಿಂದ 20 ವರ್ಷದ ಹಿಂದೆ ಇರುವಂಥದ್ದು ಪರ್ಯಾಯ ಈಗಿಲ್ಲ. ಆದ್ರೂ ಕೂಡ ನಾವು ಅದರಲ್ಲೇ ರಥನ ಇದ್ದೇವೇನಿಲ್ಲ? ಇದ್ದೇವೋ ಅಥವಾ ಇಲ್ಲ? 50-60 ವರ್ಷದ ಹಿಂದೆ ಈ ಪರ್ಯಾಯನೇ ಇರಲಿಲ್ಲ, ಬೇರೆ ಯಾವುದು ಇತ್ತಲ್ಲ, ಅದರಲ್ಲೇ ರಥ ಇದ್ದೇವೇನಿಲ್ರಿ? ಅರೇ ಇಂದ ರಥ ಇದ್ದೇವಂದ ಮೇಲೆ ಹಿಂದೆಲ್ಲ ರಥ ಇದ್ದೇವೆ ಅನ್ನೋದು ಶುದ್ಧ ಆಗ್ತಿದೆ ರೀ. ಇಂದ ಕರ್ಮದ ಉದಯದ ಪರ್ಯಾಯದೊಳಗೆ ಮುಳುಗಿದ್ದೇವೆ, ಪರ್ಯಾಯ ಮಾತ್ರದಲ್ಲಿ ಮುಳುಗಿದ್ದೇವೆ. ನಮಗೆ ಪರ್ಯಾಯವನ್ನು ಹೊರತುಪಡಿಸಿ ವಸ್ತುವಿನ ಅನುಭವ ಮಾಡುವ ಶಕ್ತಿನೇ ಇಲ್ಲ. ಶಕ್ತಿ ಇಲ್ಲ ಅನ್ನೋದು ನಿಯಮ ಇದೆ ಅಂತ ಹೇಳಿದಾರೆ. ಆ ಮಾತು ಬಹಳ ಭಯಂಕರ ಇದೆ ರೀ. ಭಾವಾರ್ಥದ ಮೊದಲನೇ ಮಾತು ಏನ? ಮಿಥ್ಯಾದೃಷ್ಟಿ ಜೀವನಿಗೆ ಏನ? ಶುದ್ಧ ವಸ್ತುವಿನ ಅನುಭವ ಶಕ್ತಿಯು ಇರುವುದೇ ಇಲ್ಲ. ಅರ್ಥಾತ್ ಇರುವುದಿಲ್ಲವೆಂಬ ನಿಯಮವಿದೆ. ಹಾಗೆಂದ್ರೆ ಅಥವಾ ಇರುವುದೇ ಇಲ್ಲ. ಏನಿರುವುದಿಲ್ಲ? ಶುದ್ಧ ವಸ್ತುವಿನ ಅನುಭವ ಶಕ್ತಿ ಯಾರಿಗೆ? ಮಿಥ್ಯಾದೃಷ್ಟಿ ಜೀವ. ಏನು ಇಲ್ಲ?
ಶುದ್ಧ ವಸ್ತುವಿನ ಅನುಭವ ಮಾಡುವ ಶಕ್ತಿನೇ ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ನಿಯಮನ ಇದೆ, ಇಲ್ಲ ಅವನಲ್ಲಿ. ಹಾಗಾದ್ರೆ ಇಲ್ಲನೇನ? ಯಾವಾಗೂ ಇಲ್ಲೇನ? ಯಾರಿಂದ ಮೋಕ್ಷ ಸಿದ್ಧ ಶಿಲೆ ಮೇಲೆ ವಿರಾಜಮಾನದರೋ ಅವರು ಎಲ್ಲ ಒಂದ್ ದಿವಸ ಮಿಥ್ಯಾದೃಷ್ಟಿ ಇದ್ರಲ್ಲ. ಹಾಗಾದ್ರೆ ಅವರಲ್ಲೇ ಆ ಶಕ್ತಿ ಹೇಗೆ ಬಂತು? ಇಲ್ಲವೇ ಅನ್ನೋದು ನಿಯಮ ಇರ್ತಿತ್ತು ಅಂತಂದ್ರೆ ಆ ಶಕ್ತಿ ಅವರಲ್ಲೇ ಹೇಗೆ ಬಂತು? ನಿಯಮ ಶಬ್ದ ಇಟ್ಟಿದಾರಲ್ಲ. ಹಾಗಾದ್ರೆ ಅವರಲ್ಲೇ ಅವರು ಮಿಥ್ಯಾದೃಷ್ಟಿ ಇದ್ರಂತ ಹೇಳಿ ನೀವೇ ಹೇಳ್ತೀರಿ, ಅರ್ಥಾತ್ ಜಿನಾಗಮವೇ ಹೇಳ್ತೀರಿ. ಅವರು ಎಲ್ಲ ನಮ್ಮ ಹಾಗೇನೆ ಇದ್ರು, ಸಂಸಾರದಲ್ಲಿ ಇದ್ರು, ಪರಭಾವದಿಂದ ಇದ್ರು, ಕರ್ಮದಿಂದ ಬದ್ಧ ಇದ್ರು, ಜನ್ಮ ಮರಣದ ಸುಳಿಯೊಳಗೆ ಸಿಲುಕಿಕೊಂಡವರಿದ್ರು ಅಂಥೇಳಿ ನೀವೇ ಹೇಳ್ತೀರಿ. ಅಂದಮೇಲೆ ಆ ನಿಯಮ ಇದೆ ಅನ್ನುವ ಮಾತು ಎಲ್ಲಿಂದ ತಂದ್ರಿ ನೀವು? ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ವಸ್ತುವಿನ ಅನುಭವದ ಶಕ್ತಿನೇ ಇಲ್ಲ ಅನ್ನುವ ನಿಯಮ ಇದೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ ಹೇಳ್ತಾ ಇದ್ದಾರೆ? ಸರಿ ಅದಲ್ರಿ, ಇದಕ್ಕೆ ಅಪವಾದ ಇಲ್ವೇ ಇಲ್ಲ. ಯಾವ ಮಿಥ್ಯಾದೃಷ್ಟಿ ಇದ್ದಾನ ಅವನಿಗೆ ಅನುಭವ ಶಕ್ತಿ ಇಲ್ವೇ ಇಲ್ಲ, ಅದಕ್ಕೆ ಅಪವಾದ ಇಲ್ವೇ ಇಲ್ಲ. ನಿಯಮನ ಆಯ್ತು, ನಿಯಮ ಆಯ್ತು. ಆಮೇಲೆ ಯಾರು ಮೋಕ್ಷ ಸಿದ್ಧರಾಗ್ಯಾರ ಅವ್ರ ಮಿಥ್ಯಾದೃಷ್ಟಿ ಹೋಗಿದ್ದದ ಅನ್ಕೂಡ್ಲೆ ಅವ್ರಿಗೆ ಅನುಭವ ಶಕ್ತಿ ಅನುಭವನ ಮಾಡೋರು ಶಕ್ತಿಯಿಂದ ಹೇಳ್ತಾರೆ, ಸ್ವಭಾವದಿಂದ ಪ್ರತಿ ಸಮಯದ ಮಿಥ್ಯಾದೃಷ್ಟಿ ಅಂದ್ರೆ ಪರ್ಯಾಯ ದೃಷ್ಟಿಯಿಂದ ನೀವು ಹೇಳಿದ್ದು ಪೂರಾ ಉತ್ತರ ಸರಿ ಇದೆ. ಯಾವಾಗ ಅವ್ರು ಯಾರು ಸಿದ್ಧ ಆದ್ರಲ್ಲ ಅವ್ರದ ಆ ಮಿಥ್ಯಾದೃಷ್ಟಿನೇ ಉಳಿಲಿಲ್ಲ ಅಂದಮೇಲೆ ಆ ಶಕ್ತಿ ಅವ್ರದ್ದು ಪ್ರಕಟ ಆಯ್ತು. ಅರೆ ನಿಯಮ ಶಬ್ದ ಯಾಕೆ ಹೇಳಿದರು ಅಂತಂದ್ರೆ ಎಲ್ಲಿವರೆಗೆ ಪರ್ಯಾಯ ಮಾತ್ರದೊಳಗೆ ತನ್ಮಯತೆ ಇದೆಯಲ್ಲ ಅಲ್ಲಿಯವರೆಗೆ ಆ ಶಕ್ತಿ ನಿನ್ನ ಪರ್ಯಾಯಕ್ಕೆ ಇಲ್ಲಪ್ಪ. ಈ ಮಾತು ಹೇಳ್ತಾ ಇದ್ದಾರೆ. ನಮ್ಮ ಪರ್ಯಾಯ ಉದಯದ ಜೊತೆಗೆ ಒಂದಾದದ್ದಿದೆ ರೀ. ಏನು ಹೇಳಿದ್ರು? ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಇದೇ ಮಿಥ್ಯಾ ಇದೆ ರೀ. ಯಾವುದ ಅನ್ಯ ದ್ರವ್ಯದ ಅವಸ್ಥೆ ಇದೆಯೋ ಅದನ್ನ ತನ್ನ ರೂಪ ಅಂಥೇಳಿ ತಿಳಿದ ಅನುಭವ ಮಾಡ್ತಾ ಇರೋದೇನಿದೆ ಅಲ್ಲ ಅದುವೇ ಮಿಥ್ಯಾದೃಷ್ಟಿ ಇದೆ. ಎಲ್ಲಿವರೆಗೆ ಅರೇ ಯಾವುದು ತಂದಲ್ಲ ಅದನ್ನು ತಾನು ಅಂಥೇಳಿ ಅನುಭವ ಮಾಡುವಂಥ ದೃಷ್ಟಿ ಇದೆಯೋ ಅಲ್ಲಿಯವರೆಗೆ ಶುದ್ಧ ವಸ್ತುವಿನ ಅನುಭವ ಮಾಡುವಂಥ ಶಕ್ತಿ ಅವನಲ್ಲಿ ಇಲ್ಲವೇ ಇಲ್ಲ. ಸೋರಿ ಹೋಗ್ತಾ ಇದೆ, ನಷ್ಟ ಆಗಿ ಹೋಗ್ತಾ ಇದೆ, ನಿರರ್ಥಕ ಆಗಿ ಹೋಗ್ತಾ ಇದೆ. ಯಾವಾಗ ಅವ ಯಾವುದು ತನ್ನದಲ್ಲವೋ ಅದರ ಅನುಭವವನ್ನು ಬಿಟ್ಟು ಕೊಡ್ತಾನೋ ಆ ಸಮಯದೊಳಗೆ ಅವನಿಗೆ ಶುದ್ಧ ಸ್ವರೂಪದ ಅನುಭವ ಆಗ್ತಿದೆ ಅಥವಾ ವಸ್ತುವಿನ ಅನುಭವ ಆಗ್ತಿದೆ. ಇಲ್ಲಿ ಶಬ್ದ ಗಮನ ಇಡಲಿಕ್ಕೆ ಯೋಗ್ಯ ಏನಿದೆ? ಪರ್ಯಾಯ ಮಾತ್ರದಲ್ಲಿ ಅಂಥೇಳಿ ಹೇಳಿದ್ದಾರೆ, ಅಲ್ಲಿ ಶುದ್ಧ ವಸ್ತುವಿನ ಅಂಥೇಳಿ ಹೇಳಿದ್ದಾರೆ. ಮೇಲೇನು ಹೇಳಿದರು? ನಿಯಮ ಹೇಳುವ ಶುದ್ಧ ವಸ್ತು ಹೇಳಿದ್ದಾರೆ ಅಲ್ಲಿ. ಮತ್ತೆ ಕೆಳಗಡೆ ಅದನ್ನು ಮುಗಿಸುವ ವೇಳೆದೊಳಗೆ ಏನು ಹೇಳಿದರು? ಪರ್ಯಾಯ ಮಾತ್ರದಲ್ಲಿ ರತನಿದ್ದಾನೆ. ಈ ಮಾತ್ರ ಶಬ್ದದ ಅರ್ಥ ಕೇವಲ ಪರ್ಯಾಯದೊಳಗೆ ಮುಳುಗಿ ಹೋಗಿದ್ದಾನೆ. ಕೇವಲ ಒಂದು ಸಮಯದ ಪರ್ಯಾಯ. ಅರೇ ಮಿಥ್ಯಾದೃಷ್ಟಿಯ ಲಕ್ಷಣ ಎರಡದವ್ರಿ. ಯಾವುದು ತನ್ನದಲ್ಲವೋ ಅದನ್ನು ತನ್ನದಂಥೇಳಿ ಮನ್ನಿಸೋದ, ಯಾವುದು ಸಮಯವರ್ತಿ ತನ್ನದೇ ಪರ್ಯಾಯ ಇದೆಯೋ ಅದನ್ನು ಸಂಪೂರ್ಣ ತಾನು ಅಂಥೇಳಿ ಮನ್ನಿಸೋದ. ಮಿಥ್ಯಾದೃಷ್ಟಿಯು ಎರಡು ವಿಪರೀತ ಕಾರ್ಯ ಏನದವು? ಪ್ರತ್ಯಕ್ಷ ಯಾವುದು ತನ್ನದಲ್ಲವೋ ಅದನ್ನು ತನ್ನದು ಅಂಥೇಳಿ ಮನ್ನಿಸೋದು. ತಿಳಿತೇನೆ? ಯಾವುದು ಪ್ರತ್ಯಕ್ಷ ತನ್ನದಲ್ಲವೋ ಅದನ್ನು ತನ್ನದು. ಅರೆ ಶರೀರ ತಂದಲ್ಲನಲ್ಲ, ಪತ್ನಿ ಪುತ್ರರ ತನ್ನವ್ರು ಅಲ್ಲನಲ್ಲ. ನೋಡ್ರಿ, ಶರೀರ ತನ್ನದಲ್ಲ ಅನ್ನೋದಕ್ಕೆ ಆಧಾರ ಈ ಶರೀರ ಇಲ್ಲೇ ಬಿದ್ದ ಚೈತನ್ಯ ಸ್ವರೂಪದ ಆತ್ಮ ಹೊರಟು ಹೋಗೋದನ್ನ ನಾವು ಸಾಕಷ್ಟು ನೋಡಿದ್ದೇವ್ರಿ. ಅಂದಮೇಲೆ ಶರೀರ ತನ್ನಲ್ಲ. ಇನ್ನು ಪತ್ನಿ ಪುತ್ರ ಧನ ಮನೆ ಇದೆಲ್ಲ ಚೇತನ ಅಚೇತನ ವಸ್ತುಗಳ ತನ್ನವೂ ಅಲ್ಲ. ಯಾಕೆ ಅಂತಂದ್ರೆ ತಾನು ಎಂದಿನಿಂದ ಇದ್ದಾನೋ ಅಂದಿನಿಂದ ಅವರೆಲ್ಲ ಪತ್ನಿ ಪುತ್ರಾದಿಗಳು ಇರಲಿಲ್ಲ, ಪತ್ನಿ ಪುತ್ರರೇ ಇರಲಿಲ್ಲಲ್ಲ. ತಾನು ಎಂದಿನಿಂದ ಇದ್ದಾನೋ ಅಂದಿನಿಂದ ಪತ್ನಿ ಪುತ್ರರೇ ಇರಲಿಲ್ಲ.
ತಾನು ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೆ ತಾಯಿ ತಂದೆ ಇರುವುದಿಲ್ಲ. ಮನೆ ಧನಾದಿಗಳು ಕೂಡ ಪರಿವರ್ತನೆ ಆಗ್ತಾ ಇರ್ತವೆ. ಮೊದಲು ಕಮ್ಮಿ ಇರ್ತವೆ, ಜಾಸ್ತಿ ಬರ್ತಾವೆ, ಜಾಸ್ತಿ ಇರ್ತವೆ, ಕಮ್ಮಿ ಉಳಿತವೆ, ಎಲ್ಲ ಹೊರಟು ಹೋಗ್ತವೆ. ಇದರಿಂದ ಶುದ್ಧ ಏನಾಯಿತು? ಇವು ಯಾವುವು ಜೀವದವಲ್ಲ, ಆದನೂ ಕೂಡ ಅವುಗಳನ್ನು ತನ್ನವು ಅಂಥೇಳಿ ಮನ್ನಿಸ್ತಾನೆ. ಇದು ಮಿಥ್ಯಾದೃಷ್ಟಿಯ ಮೊದಲನೇ ಲಕ್ಷಣ ಇದೆ. ಇನ್ನು ಎರಡನೇದ್ದ ಯಾವ ತನ್ನ ಭಾವನೆ ಅದಾವು, ಆದ್ರ ಒಂದು ಸಮಯದ್ದು ಅದು. ಆ ಒಂದು ಸಮಯದ ಭಾವದಷ್ಟೇ ತನ್ನ ಸರ್ವಥಾ ಸ್ವರೂಪ ಅಂಥೇಳಿ ಮನ್ನಿಸ್ತಾನೆ. ಈ ಪ್ರಕಾರ ಮಿಥ್ಯಾದೃಷ್ಟಿಯ ಎರಡು ಲಕ್ಷಣ ಯಾವ ಹೇಳ್ರಿಲ್ಲ, ನಾನು ಈಗ ಹೇಳಿದ್ದೇನೆ. ಯಾವುದು ತನ್ನದಲ್ಲವೋ ಅದನ್ನು ತನ್ನದು ಅಂಥೇಳಿ ಮನ್ನಿಸೋದ ಇದು ಮಿಥ್ಯಾದೃಷ್ಟಿ ತನ. ಎರಡನೇದ್ದ ಯಾವುದು ತನ್ನದೇ ಇದೆ ಆದ್ರೆ ಸಮಯವರ್ತಿ ಇದೆ ಅದನ್ನ ತಾನು ಅಂಥೇಳಿ, ಅದನ್ನ ತನ್ನದು ಅಲ್ರಿ, ಅದನ್ನ ತಾನು ಅಂಥೇಳಿ ಮನ್ನಿಸ್ತಾನೆ. ಇಲ್ಲಿ ಶಬ್ದ ಭೇದ ಇದೆ. ಯಾವುದು ತನ್ನದಲ್ಲವೋ ಅದನ್ನ ತನ್ನದು ಅಂಥೇಳಿ ಮನ್ನಿಸ್ತಾನೋ, ಯಾವುದು ತನ್ನದೇ ಇದೆ ಆದ್ರೆ ಒಂದೇ ಸಮಯದ್ದು ಹೊರಟು ಹೋಗೋದಿದೆ ಅದನ್ನ ಸರ್ವಥಾ ತಾನು ಅಂಥೇಳಿ ಮನ್ನಿಸ್ತಾನೆ. ಈ ಎರಡೂ ಸೇರಿ ಪಜ್ಜಯ ಮೂಢಾಹಿ ಪರಸಮಯ ಅಂತ. ಅದು ಪರದ್ರವ್ಯದ ಪರ್ಯಾಯ ಇದೆ, ಇದು ನಿಜ ದ್ರವ್ಯದ ಪರ್ಯಾಯ ಇದೆ ಅಂಥೇಳಿ ಇಲ್ಲಿ ಪ್ರಾರಂಭದೊಳಗೆ ಭಾವಾರ್ಥಕ್ಕೆ ಏನು ಹೇಳಿದ್ರು? ಶುದ್ಧ ವಸ್ತುವಿನ ಅನುಭವ ಮಾಡುವ ಶಕ್ತಿ ಇಲ್ಲ ಅವನಿಗೆ. ವಸ್ತು ಎಂಥದ್ದಿದೆ ರೀ? ಇನ್ನು ಸ್ವಲ್ಪ ಶಕ್ತಿ ಯಾಕಿಲ್ಲ? ಅದಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು? ಹೇಗೆ ಅದನ್ನು ಒಗ್ಗೂಡಿಸೋದ? ಶಕ್ತಿವಂತನನ್ನಾಗಿ ಹೇಗೆ ಮಾಡೋದ? ವಸ್ತು ಹೇಗಿದೆ? ತ್ರಿಕಾಲ ಇದೆ ರೀ, ಹೌದೇನಿಲ್ರಿ? ವಸ್ತು ಹೇಗಿದೆ? ತ್ರಿಕಾಲ ಇದೆ. ವಸ್ತುವಿನಲ್ಲಿ ಗುಣ ಎಷ್ಟದವ್ರಿ? ಆಕಾಶದ ಪ್ರದೇಶದ ಅನಂತ ಗುಣಿತರೆ. ಪ್ರತಿಯೊಂದು ಗುಣದ ಪ್ರತಿ ಸಮಯಕ್ಕೊಂದು ಪರ್ಯಾಯ ಇದೆ. ಹಾಗಾದ್ರೆ ವಸ್ತು ಏನೇನು ಇದೆ? ಮೊನ್ನೆ ಹೇಳಿದ್ದ ಮಾತು, ಮೊನ್ನೆ ಬೇರೆ ರೂಪದಿಂದ ಹೇಳಿತ್ತು. ಪ್ರದೇಶದ ಅಪೇಕ್ಷಾದಿಂದ ಚೈತನ್ಯ, ದ್ರವ್ಯದ ಅಪೇಕ್ಷಾದಿಂದ ಚೈತನ್ಯ, ಗುಣದ ಅಪೇಕ್ಷಾದಿಂದ ಚೈತನ್ಯ, ಪರ್ಯಾಯದ ಅಪೇಕ್ಷಾದಿಂದ ಚೈತನ್ಯ, ಹೀಗೆ ಹೇಳಿದ್ದಿದ್ದ. ಹಾಗಾದರೆ ಇಲ್ಲಿ ವಸ್ತು ಹೇಗಿದೆ? ಅಸಂಖ್ಯ ಚೈತನ್ಯ ಪ್ರದೇಶ ಇದೆ. ಚೈತನ್ಯ ವಸ್ತು ಅಸಂಖ್ಯ ಪ್ರದೇಶ ಇದೆ. ಅನಂತ ಚೈತನ್ಯಮಯ ಗುಣಗಳಿಂದ ಯುಕ್ತ ಇದೆ. ಪ್ರತಿ ಸಮಯಕ್ಕೆ ಚೈತನ್ಯಮಯ ಪ್ರತಿಯೊಂದು ಗುಣದ ಪರ್ಯಾಯ ಹೊರಡ್ತಾ ಇದೆ. ಅದರ ಅನುಭವ ಮಾಡಬೇಕಾದ್ರೆ ಇದರಲ್ಲಿ ಶಕ್ತಿ ಇಲ್ಲ. ಯಾಕೆ? ಇದು ಒಂದು ಸಮಯದ, ಅದು ಯಾವುದೋ ಒಂದು ಪರ್ಯಾಯದೊಳಗೆ ನಾನು ಅಂಥೇಳಿ ಅನುಭವ ಮಾಡ್ತಾ ಇದೆ. ಹಾಗಾದ್ರೆ ಇದು ದುರ್ಬಲನ ಕೆಲಸ ಇದೆ, ಬಾಲಕನ ಕೆಲಸ ಇದೆ. ಆ ವಸ್ತುವಿನ ಅನುಭವ ಮಾಡಬೇಕಾದ್ರೆ ಇವನಲ್ಲಿ ಏನು ಬೇಕು? ಇವನಲ್ಲಿ ಸಾಮರ್ಥ್ಯ ಬೇಕು, ಪೌರುಷ ಬೇಕು, ಶಕ್ತಿ ಬೇಕು. ಯಾಕೆ ಅಂತಂದ್ರೆ ಅಷ್ಟೆಲ್ಲ ಏಕಕಾಲಕ್ಕಲ್ಲ, ಒಂದೊಂದನ್ನ ಅನುಭವ ಮಾಡ್ತೇನೋ ಅಂತಂದ್ರೆ ಅದು ಆಗೋದಿಲ್ಲ. ಒಂದರ ನಂತರ ಒಂದು ನನ್ನ ಶಕ್ತಿಯ ಅನುಸಾರ ಮಾಡ್ತೇನೋ ಅಂತಂದ್ರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ವಸ್ತು ಅಭೇದ ಇದೆ, ಘನಪಿಂಡ ಇದೆ. ಹಾಗಾದ್ರೆ ಶುದ್ಧ ವಸ್ತು ಹೀಗೆ ಘನಪಿಂಡ ಇರುವುದರಿಂದನೇ ಅದು ಶುದ್ಧ ಇದೆ. ಅದನ್ನು ಸ್ವಲ್ಪ ಸ್ವಲ್ಪ ಅನುಭವದೊಳಗೆ ತಂದುಕೊಳ್ಳಲಿಕ್ಕೆ ಬರುವುದಿಲ್ಲ. ಅದೇ ಅಮೃತ ಲಡ್ಡು ಅಂಥೇಳಿ ಹೇಳ್ತಾರೆ. ಈಗ ಯಾವುದೇ ಒಂದು ಲಡ್ಡು ಇದ್ರೂ ಕೂಡ ಒಮ್ಮೆ ಅದನ್ನೆಲ್ಲ ಬಾಯಲ್ಲಿ ಹಾಕೊಳ್ಳಿಕ್ಕೆ ಬರುವುದಿಲ್ಲ. ಈಗ ಇಷ್ಟಿಷ್ಟ ಮಾಡ್ತಾರೆ, ಹೌದೇನ? ಒಂದು ವೇಳೆ ಹಾಕೊಂಡ್ರೆ ಹಾಕೊಳ್ಳಬಹುದು. ಅದರ ಮೊದಲು ಎಷ್ಟು ದೊಡ್ಡ ದೊಡ್ಡ ಇರ್ತಿದ್ದು, ಮತ್ತು ಬುಂದಿ ಉಂಡೆ ಅಂತೂ ಮದುವೆ ಒಳಗೇನು ಎಷ್ಟೆಷ್ಟು ದೊಡ್ಡ ಇರ್ತಿದ್ದು, ಹೌದೇನ? ಹಾಗಾದ್ರೆ ಅದನ್ನೆಲ್ಲ ಒಮ್ಮೆ ಬಾಯೊಳಗೆ ಹಾಕೊಳ್ಳಿಕ್ಕೆ ಬರುವುದಿಲ್ಲ. ಆದರೆ ಅದರದ್ದು ಒಂದು ತುಂಡು ಹಾಕೊಂಡ್ರೂ ಕೂಡ ಸಮಗ್ರ ಉಂಡೆಯ ಸ್ವಾದ ಬರ್ತಿತ್ತೇನಿಲ್ರಿ? ಬರ್ತಿತ್ತು. ಸರಿ, ಅದೇ ಪ್ರಕಾರ ಸಮಗ್ರ ಆತ್ಮವಸ್ತುವಿನ ಅನುಭವ ಅರ್ಥಾತ್ ಪರ್ಯಾಯ ಸಾಮರ್ಥ್ಯ ನಿಜವಾಗಿ ಆತ್ಮನ ಸರ್ವ ಪ್ರದೇಶ ಮತ್ತು ಸರ್ವ ಕಾಲದೊಳಗ ಏಕರೂಪ ಇರುವಂಥ ಗುಣದ ವಿಕಾಸದ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯದೊಳಗ ಆತ್ಮನಷ್ಟೇ ಶಕ್ತಿ ಇದೆ ರೀ. ಒಂದೇ ಒಂದು ಭೇದ ಇದೆ ಗುಣ ಮತ್ತು ಪರ್ಯಾಯದಲ್ಲಿ. ಏನ? ಅದು ತ್ರಿಕಾಲಿ ಇದೆ, ಇದು ಸಮಯವರ್ತಿ ಇದೆ.
ಅರ್ಥಾತ್ ಅಭೇದ ಆತ್ಮನ ಅನುಭವ ಸಮಯವರ್ತಿ ಪರ್ಯಾಯ ತುಂಡು ಉಂಡೆಯನ್ನು ಬಾಯಲ್ಲಿ ಹಾಕೊಂಡ ಹಾಗೆ ಇದೆ. ಸಮಗ್ರ ಉಂಡೆಯನ್ನು ತಿನ್ನಬೇಕಾದ್ರೆ ಅಥವಾ ಉಂಡೆಯಲ್ಲಿ ಇರುವಂಥ ಎಲ್ಲ ರಸದ ಸ್ವಾದ ಅವನಿಗೆ ಬರ್ತಿದೆ ಅಥವಾ ಇಲ್ರಿ ತುಂಡು ಉಂಡೆಯೊಳಗ ಬರ್ತಿದೆ. ಸರಿ, ಅದೇ ಪ್ರಕಾರ ಮೂರೂ ಕಾಲ ಇರುವಂಥ ಆತ್ಮನ ಸ್ವಾದ ಒಂದು ಸಮಯ ರೂಪದ ತುಂಡಿನೊಳಗ ಅನುಭವದಲ್ಲಿ ಬರ್ತಿದೆ. ಇಲ್ಲಿ ಶಕ್ತಿ ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಚರ್ಚೆ ಮಾಡಿದ್ದಾರೆ. ಶಕ್ತಿ ಯಾಕಬೇಕು ಅಂತಂದ್ರೆ ಈ ಸಮಯ ಇನ್ನೊಂದು ನಿರಂತರ ಯಾವುದೇ ಎದುರಿಗೆ ಬರ್ತಾ ಇದೆ ಆ ಒಂದು ಕ್ಷಣಿಕ ಪರ್ಯಾಯದೊಳಗನ ಮುಳುಗಿ ಮಜಾ ಮಾಡ್ತಾ ಇರುವಂಥ ರಥ ಇರುವಂಥ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯವಂತನ ಅನುಭವ ಮಾಡಬೇಕಾದ್ರೆ ಮೊದಲ ಆ ಪರ್ಯಾಯದ ಅನುಭವದ ರುಚಿ ಬಿಟ್ಟು ಹೋಗ್ಬೇಕ್ರಿ. ತಿಳಿತನ? ಮಿಥ್ಯಾದೃಷ್ಟಿ ಇದ್ದ ಸಮ್ಯಕ್ ದೃಷ್ಟಿ ಹೇಗಾಗೋದ ಈಗ ಕಥನ ನಡೆದಿದೆ. ಅವರೆಲ್ಲ ಮಿಥ್ಯಾದೃಷ್ಟಿನೇ ಇದ್ರು, ಸಮ್ಯಕ್ ದೃಷ್ಟಿಯಾಗಿ ಸಿದ್ಧಾಲಯವನ್ನು ಹೇಗೆ ಸೇರಿದರು. ಒಟ್ಟಿನಲ್ಲಿ ಸಮ್ಯಕ್ ದೃಷ್ಟಿ ಹೇಗಾಗೋದ ಅಂದ್ರೆ ಯಾವ ಪರ್ಯಾಯದ ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಬಂದಿತ್ತಲ್ಲ, ಯಾವುದು ಖಟಕ ರೊಟ್ಟಿ ಮತ್ತು ಹಳಸಿದ ಸಾರ ಅದರೊಳಗಿನ ರುಚಿ ಹೋಗ್ಲಿಕ್ಕೆ ಬೇಕ್ರಿ. ಮೊದಲು ರುಚಿ ಹೋಗ್ಲಿಕ್ಕೆ ಬೇಕ, ಆಮೇಲೆ ಅದನ್ನು ತಿನ್ನುವುದನ್ನು ಬಿಡ್ಲಿಕ್ಕೆ ಬೇಕ. ಅಂದ್ರೆ ಹಸಿವು ಹಾಗೆ ಉಳಿತಿದೆ ಮತ್ತು ರುಚಿ ಹಾಗೆ ಜಾಗೃತ ಉಳಿತಿದೆ. ಆವಾಗ ದ್ರವ್ಯದ ಅನುಭವ ಮಾಡುವ ಪುರುಷಾರ್ಥ ಆಗೋ ಸಾಧ್ಯ ಇದೆ. ಆಹಾರ ಸೇವನೆ ಸಲುವಾಗಿ ಮೊದಲನೇದ್ದು ಏನು ಬೇಕು? ಆಹಾರದ ಸಲುವಾಗಿ ರುಚಿ ಬೇಕು ಮತ್ತು ಆಹಾರದ ಸಲುವಾಗಿ ಹಸಿವೆ ಬೇಕ್ರಿ. ಹಸಿವಿದ್ರೂ ಯಾವುದು ರುಚಿಸ್ತಾನೇ ಇಲ್ಲ, ಆವಾಗ ಅವನು ತಿಂತಾನೇನ್ರಿ? ಇದು ನೋಡು ಅಂಥೇಳಿ ಪತ್ನಿ ಹೇಳಿದ್ರೂ ಕೂಡ ಹಸಿವಂತೂ ಇದೆ, ಕಳವಳಿಸ್ತಾ ಇದೆ ಹೊಟ್ಟೆಯೊಳಗೆ, ಆದ್ರೆ ರುಚಿನೇ ಇಲ್ಲ. ಅಂದ್ರೆ ಎರಡೂ ಬೇಕ್ರಿ. ಆಹಾರದ ಸೇವನೆ ಸಲುವಾಗಿ ಏನ್ ಬೇಕು? ರುಚಿನೂ ಬೇಕು, ಹಸಿವೇನೂ ಬೇಕು. ಎರಡರೊಳಗೆ ಮುಖ್ಯ ಯಾವ್ದು? ರುಚಿ. ಅದಕ್ಕೆ ಹೇಳಿದರು, ರುಚಿ ಇಲ್ಲದೆ ಇರುವ ಕಾರಣದಿಂದನ ಈ ಜೀವದ ಸ್ವಭಾವದ ಕಡೆಗೆ ಉದ್ಯಮ ಆಗ್ತಾ ಇಲ್ಲ. ರುಚಿ ಸಂಪೂರ್ಣ ಎಲ್ಲಿದೆ? ಆ ರುಚಿಯನ್ನ ಇಲ್ಲಿ ರತಿ ಅಂತ ಹೇಳಿ ಹೇಳಿದರ್ರಿ. ರಥ ಅಂತ ಹೇಳಿ ಹೇಳಿದಾರೆ, ರತಿ ಅಲ್ಲ, ರಥ. ರಥ ಅಂದ್ರೆ ರುಚಿ ಇರೋದು, ರತಿ ಅಂದ್ರೆ ಪ್ರೀತಿ ಇರೋದು. ರಥ ರುಚಿ ಇದೆ ನಮ್ಗೆ, ಯಾವುದರದ? ಪರ್ಯಾಯ ಮಾತ್ರದ ರುಚಿ ಇದೆ. ಎಂಥದ್ದೇ ಇರಲಿ, ಅದು ಹಂದಿಯದಿರಲಿ, ಬೇಕಾದರೆ ದೇವಂದೇ ಇರಲಿ, ದೊರೆಯದ ಇರಲಿ ಅಥವಾ ಕ್ರಿಮಿದ ಇರಲಿ, ರುಚಿ ಇದೆ. ಎಲ್ಲಿ? ಉದಯ ರೂಪದ ಅವಸ್ಥೆ, ಶರೀರ ಬೇರೆ ಏನೂ ಇಲ್ಲ. ಇಲ್ಲಿ ಕರ್ಮದ ಉದಯವನ್ನು ತನ್ನ ರೂಪ ಅಂತ ಹೇಳಿ ಹೇಳಿದ್ರಲ್ಲ, ಅಲ್ಲಿ ಬೇಕಾದ್ರೆ ಪ್ರತಿ ಶಬ್ದ ಮೇಲೆ ಅಥವಾ ಕೆಳಗೆ ಬರೆದು ಬಿಡ್ರಿ, ಶರೀರವನ್ನು ತನ್ನ ರೂಪ ಸ್ಪಷ್ಟ ಆಗ್ತಿದ್ದೀರಿ. ಕರ್ಮದ ಉದಯ ಅಂದ್ರನ ಅಲ್ಲಿ ಶರೀರ ಇದೆ. ಅರೆ, ಶರೀರಕ್ಕಿಂತ ಬಲಿಷ್ಠ ವಸ್ತು ಈ ಜೀವದ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಶಕ್ತಿ ಯಾಕಿಲ್ಲ? ಅರೆ, ಶರೀರದ ಎದುರಿಗೆ ಇವನ ಶಕ್ತಿ ಎಲ್ಲ ಕಳೆದು ಹೋಗ್ತಾ ಇದೆ. ಕೇಳಲಿಕ್ಕೆ ಕೂತಿರುವ ವೇಳೆದೊಳಗೆ, ಅರ್ಹಂತ ಪ್ರಭುವಿನ ಸನ್ನಿಧಿಗೆ ಹೋಗಿರುವ ವೇಳೆದೊಳಗೆ ಒಂದು ಸ್ವಲ್ಪ ಆ ಶರೀರದ ರಥ ಏನಿದೆಲ್ಲ, ಶರೀರದಲ್ಲಿ ರಥ ಇರುವಿಕೆ, ಅದ್ರ ಸ್ವಲ್ಪ ಉಪಶಮ ಆಗಿರ್ತಿದೆ ಅಂಥೇಳಿ ಅಲ್ಲಿ ಬೇರೆ ಅನುಭವ. ಇಲ್ದಿದ್ರ ಅದರ ಶಕ್ತಿಯ ಮುಂದೆ ಇವನ ಶಕ್ತಿಯೆಲ್ಲ ಏನಾಗ್ತಾ ಇದೆ? ಇವನ ಶಸ್ತ್ರ ಆಗ್ತಾ ಇದ್ದಾನ್ರಿ. ನೀವು ಶಸ್ತ್ರ ಮೊದಲೇ ಸೋಲನ್ನು ಒಪ್ಕೊಳ್ತಾ ಇದ್ದಾನೆ. ಬಹಳ ಅದ್ಭುತ ಇದೆ ನೋಡ್ರಿ ಎರಡೂ ವಾಕ್ಯ. ಮಿಥ್ಯಾದೃಷ್ಟಿ ಜೀವನಿಗೆ ಶುದ್ಧ ವಸ್ತುವಿನ ಅನುಭವ ಶಕ್ತಿಯೂ ಇರುವುದಿಲ್ಲವೆಂಬುದು ನಿಯಮವಿದೆ. ಆದುದರಿಂದ ಮಿಥ್ಯಾದೃಷ್ಟಿ ಜೀವನು ಕರ್ಮದ ಉದಯವನ್ನು ತನ್ನ ರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಪರ್ಯಾಯ ಮಾತ್ರದಲ್ಲಿ ಅತ್ಯಂತ ರತನಿರುತ್ತಾನೆ.
ಆ ಕಾರಣದಿಂದ ಮಿಥ್ಯಾದೃಷ್ಟಿಯು ಸರ್ವಥಾ ರಾಗಿ ಇದ್ದಾನೆ. ರಾಗಿ ಇರುವುದರಿಂದ ಕರ್ಮಬಂಧ